ಬಾಲಿವುಡ್ನ 6 ಅಡಿ ಕಟೌಟು ಕಿಚ್ಚ ಸುದೀಪ್ ಬಹಳ ದಿನಗಳ ನಂತರ ಇತ್ತೀಚೆಗಷ್ಟೇ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ಕೊಂಡ್ರು. ಅವರ ಇಲ್ಲಿವರೆಗಿನ ಅಂದ್ರೆ 46, 47, 48, 49ನೇ ಸಿನಿಮಾವರೆಗೂ ಯಾರು ಡೈರೆಕ್ಟ್ ಮಾಡ್ತಾರೆ, ಯಾರು ಪ್ರೊಡ್ಯೂಸ್ ಮಾಡ್ತಾರೆ ಅನ್ನೋದು ಈಗಾಗಲೇ ಫಿಕ್ಸ್ ಆಗಿದೆ. ಆದ್ರೆ ಕಿಚ್ಚ ಸುದೀಪ್ 50ನೇ ಸಿನಿಮಾ ಯಾರು ಡೈರೆಕ್ಟ್ ಮಾಡ್ತಾರೆ, ಯಾರು ಪ್ರೊಡ್ಯೂಸ್ ಮಾಡ್ತಾರೆ, ಈ ಒಂದು ಸೀಕ್ರೆಟ್ ಅನ್ನ ನಾವಿವತ್ತು ನಿಮ್ಗೆ ಹೇಳೋರಿದ್ದೀವಿ. ಎಸ್, ಕಿಚ್ಚ ಸುದೀಪ್ 50ನೇ ಚಿತ್ರದ ಬಿಗ್ ಎಕ್ಸ್ಕ್ಲೂಸಿವ್. 27 ವರ್ಷದ ಸಿನಿ ಜರ್ನಿ, ಪಂಚಭಾಷಾ ಇಮೇಜ್, 46 ಸಿನಿಮಾಗಳಲ್ಲಿ ಹೀರೋ, ಪ್ಯಾನ್ ಇಂಡಿಯಾ ಸೌಂಡ್ ಮಾಡಿದ ಸಿನಿಮಾಗಳಲ್ಲಿ ಗೆಸ್ಟ್ ಅಪಿಯರೆನ್ಸ್, ಪ್ಯಾನ್ ಇಂಡಿಯಾದ ಮಲ್ಟಿ ಟ್ಯಾಲೆಂಟ್, ಕನ್ನಡದ ಆಲ್ ಇಂಡಿಯಾ ಕಟ್ಔಟ್, ಅವರೇ ಕನ್ನಡದ ಮಾಣಿಕ್ಯ ಕಿಚ್ಚ ಸುದೀಪ್. ಮೊನ್ನೆ ಅಷ್ಟೇ 50ನೇ ಹುಟ್ಟುಹಬ್ಬವನ್ನ ಫ್ಯಾನ್ಸ್ ಜೊತೆ ಸೆಲೆಬ್ರೇಟ್ ಮಾಡಿಕೊಂಡ ಸುದೀಪ್ ಈಗ ಇನ್ನೊಂದು ಸೆಲೆಬ್ರೇಷನ್ ಮೂಮೆಂಟ್ ಕ್ರಿಯೇಟ್ ಮಾಡೋಕೆ ರೆಡಿ ಆಗ್ತಿದ್ದಾರೆ. ಕ್ಕೆ ಟೈಟಲ್ ಆಯ್ತು, 47, 48, 49 ಆಯ್ತು. 50ನೇ ಸಿನಿಮಾಗೂ ರೆಡಿ ಆಗಿದ್ಯಂತೆ ಪಕ್ಕಾ ಪ್ಲಾನ್. ಈಗಾಗಲೇ 46ನೇ ಸಿನಿಮಾ ಮ್ಯಾಕ್ಸ್ ಟೀಸರ್ ಅಭಿಮಾನಿಗಳಿಗಂತೂ ಹಬ್ಬದೂಟ ಅನ್ನೋ ಸೂಚನೆ ಕೊಟ್ಟಿದೆ. ಜೊತೆಗೆ ಸಖತ್ತಾಗಿರೋ ಕಥೆಯೂ ಇದೆ. 47ನೇ ಸಿನಿಮಾ ಡೈರೆಕ್ಟ್ ಮಾಡ್ತಿರೋದು ಚೇರನ್. ಕಿಚ್ಚ ಸುದೀಪ್ ಆಕ್ಷನ್ ಕಟ್ ಹೇಳಿದ್ದ ಮೊದಲ ಸಿನಿಮಾ ಮೈ ಆಟೋಗ್ರಾಫ್ ಚಿತ್ರದ ಒರಿಜಿನಲ್ ಚೇರನ್ ಅವರದ್ದೇ. ತಮಿಳಿನ ಚೇರನ್ ಅವರ ಆಟೋಗ್ರಾಫ್ ಚಿತ್ರವನ್ನೇ ಕನ್ನಡಕ್ಕೆ ತಂದಿದ್ರು ಸುದೀಪ್. ಆ ಚಿತ್ರಕ್ಕೆ ತಮಿಳಿನ ಸತ್ಯಜ್ಯೋತಿ ಫಿಲ್ಮ್ಸ್ ಪ್ರೊಡಕ್ಷನ್ ಇದೆ. ಅದಾದ ಮೇಲೆ ಶುರುವಾಗೋದು KRG ಸ್ಟುಡಿಯೋಸ್. ಕಿಚ್ಚನ 48ನೇ ಸಿನಿಮಾ, ಆ ಚಿತ್ರವನ್ನ ಸುದೀಪ್ ಅವರೇ ಡೈರೆಕ್ಟ್ ಮಾಡ್ತಾರಂತೆ. ಅದಾದ ಕೂಡಲೇ 49ನೇ ಸಿನಿಮಾ ಸಿದ್ಧವಾಗತ್ತೆ. ಕಬ್ಜಾ ಚಂದ್ರು ಡೈರೆಕ್ಷನ್ ನಲ್ಲಿ ಸಿನಿಮಾ ಶುರುವಾಗುತ್ತೆ. ಆ ಸಿನಿಮಾಗೆ ಬಾಹುಬಲಿ, ಟ್ರಿಬಲ್ R, ಮಗಧೀರ, ಭಜರಂಗಿ ಭಾಯ್ಜಾನ್ ಹೀಗೆ ಸಾಲು ಸಾಲು ಹಿಟ್ ಚಿತ್ರಗಳ ಕತೆಗಾರ ವಿಜಯೇಂದ್ರ ಪ್ರಸಾದ್ ಕತೆ ಚಿತ್ರಕತೆ ಇರುತ್ತೆ. ಡೈರೆಕ್ಷನ್ ಮಾತ್ರ R ಚಂದ್ರು ಅವರದ್ದು. ಅದು ಒಂದ್ ಹಂತಕ್ಕೆ ಬರೋ ಟೈಮಿಗೆ ಶುರುವಾಗತ್ತೆ ಕಿಚ್ಚನ 50ನೇ ಸಿನಿಮಾ ಕ್ರೇಜ್. ಸುದೀಪ್ರ 50ನೇ ಸಿನಿಮಾ ಆಲ್ ಇಂಡಿಯಾ ಕಟ್ಔಟ್. ಸುದೀಪ್ ಕರಿಯರ್ ನಲ್ಲೇ ಭರ್ಜರಿ ಸೌಂಡ್ ಮಾಡೋದಂತೂ ಗ್ಯಾರಂಟಿ. ಯಾಕಂದ್ರೆ ಅದು 50ನೇ ಸಿನಿಮಾ. ಸುದೀಪ್ ಹಾಫ್ ಸೆಂಚುರಿ ಹೊಡೆದ್ರೆ ಸುದೀಪ್ ಫ್ಯಾನ್ಸ್ಗಷ್ಟೇ ಅಲ್ಲ, ಇಂಡಸ್ಟ್ರಿಗೆ ಬಂಪರ್ ಹೊಡೆಯತ್ತೆ. 50 ಸಿನಿಮಾ ಪೂರೈಸೋದು ಸುಮ್ಮನೆ ಮಾತಲ್ಲ. ಆ ಚಿತ್ರಕ್ಕೆ ಸ್ಟಾರ್ ಡೈರೆಕ್ಟರ್ಗಳ ಕ್ಯೂನೇ ಇದೆ. ಯಾರಾಗ್ತಾರೆ ಬಾದ್ಶಾನ 50ನೇ ಸಿನಿಮಾ ಕ್ಯಾಪ್ಟನ್? ಲಿಸ್ಟ್ ನಲ್ಲಿ ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ, ಅನೂಪ್ ಭಂಡಾರಿ. ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅಪ್ಪಟ ಸುದೀಪ್ ಫ್ಯಾನ್. ಸುದೀಪ್ ಅವರಿಗಾಗಿ ಒಂದು ಸಿನಿಮಾ ಮಾಡೋ ಕನಸು ಇಟ್ಕೊಂಡಿರೋ ರಿಷಬ್ ಕಿಚ್ಚ ಸುದೀಪ್ ಅವರ 50ನೇ ಸಿನಿಮಾಗೆ ಆಕ್ಷನ್ ಹೇಳ್ತಾರಾ? ಇನ್ನು ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಸುದೀಪ್ ಅವರಿಗೆ ಒಂದು ಕಥೆ ರೆಡಿ ಮಾಡ್ಕೊಂಡಿದ್ದವರು. ಥಗ್ಸ್ ಆಫ್ ಮಾಲ್ಗುಡಿ ಅನ್ನೋ ಟೈಟಲ್ ಇನ ಆ ಸಿನಿಮಾಗೆ ಅರ್ಧದಲ್ಲೇ ಬ್ರೇಕ್ ಬಿದ್ದಿತ್ತು. ಆದ್ರೆ ಇಬ್ಬರ ಸ್ನೇಹ ಪ್ರೀತಿ ಹಾಗೇನೇ ಇದೆ. ಇನ್ನು ಅನೂಪ್ ಭಂಡಾರಿ ಈಗಾಗಲೇ ವಿಕ್ರಾಂತ್ ರೋಣಾದಂತ ಹಿಟ್ ಕೊಟ್ಟವರು. ಹಾಗೆ ನೋಡಿದ್ರೆ ಸುದೀಪ್ ಜೊತೆ ಅನೂಪ್ ಭಂಡಾರಿ ಬೆಲ್ಲಾರಂಗ ಭಾಷಾ ಚಿತ್ರ ನಿರ್ದೇಶಿಸಬೇಕಿತ್ತು. ಆದ್ರೆ ಅವರೀಗ ಸೈಲೆಂಟ್ ಆಗಿದ್ದಾರೆ. ಇನ್ನು ಸುದೀಪ್ ಅವರಿಗೆ ಪ್ಯಾನ್ ಇಂಡಿಯಾ ಫ್ಯಾನ್ ಫಾಲೋವರ್ಸ್ ಅಷ್ಟೇ ಅಲ್ಲ, ಪ್ಯಾನ್ ಇಂಡಿಯಾ ಲೆವೆಲ್ನ ಹಲವು ಡೈರೆಕ್ಟರ್ಸ್ ಕೂಡ ಕ್ಯೂನಲ್ಲಿದ್ದಾರೆ. ಯಾರ ಸಿನಿಮಾಗೆ ಕಿಚ್ಚ ಎಸ್ ಅಂತಾರೆ? ವೇಟ್. ಅದಕ್ಕೂ ಮೊದಲು 46, 47, 48, 49ನೇ ಸಿನಿಮಾ ಕಂಪ್ಲೀಟ್ ಆಗಬೇಕು. ಸದ್ಯಕ್ಕೆ ಕಿಚ್ಚ 50 ಸಿನಿಮಾದ ನಿರೀಕ್ಷೆ ನಮ್ಮ ರಕ್ಷಿತ್ ಶೆಟ್ಟಿ ಅವರ ಮೇಲಿದೆ. ಯಾಕಂದರೆ ಮಾಲ್ಗುಡಿ ಡೇಸ್ ತುಂಬ ಹಳೆಯದಾಗಿ ಅನೌನ್ಸ್ ಮಾಡಿರ್ತಕ್ಕಂಥ ಸಿನಿಮಾ. ಅವರನ್ನು ಬಿಟ್ಟರೆ ಅನೂಪ್ ಭಂಡಾರಿ ಅವರು ಮಾಡ್ತಾರೆ. ಇನ್ನು ರಿಷಬ್ ಶೆಟ್ಟಿ ಅವರು ಮಾಡಬೇಕು ಅಂದರೆ ಅದು ಬೇರೆ ಲೆವೆಲಲ್ಲೇ ಇರುತ್ತೆ. ಯಾವಾಗ ಮಾಡ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕು. ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಮಸ್ಕಾರ.